ನಮೋ ತಸ್ಸ ಭಗವತೋ ಅರಹತೋ ಸಮ್ಮ ಸಂಬುದ್ಧಸ. ಮಹಾಕಾರುಣಿಕ ತಥಾಗತ ಗೌತಮ ಬುದ್ಧರ ಬೋಧಿಸತ್ವ ವಿಶ್ವದ ಜ್ಞಾನದ ಚಿಹ್ನೆ ಹಾಗೂ ಭಾರತದ ಮೂಲ ಭಾರತೀಯರೆಲ್ಲರೂ ಕೂಡ ಭವ್ಯವಾಗಿರ್ತಕ್ಕಂಥ ಬದುಕನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಚರಣಾರವಿಂದಗಳಿಗೆ ನನ್ನ ಮೈತ್ರಿಪೂರ್ಣ ಭೀಮವಂದನೆಯನ್ನು ಸಲ್ಲಿಸುತ್ತಾ, ಸಾಂಸ್ಕೃತಿಕ ನಗರಿಯ ಸುಸಂಸ್ಕೃತ ನ್ಯಾಯವಾದಿಗಳ ಸಂಘದಿಂದ ಆಯೋಜನೆ ಮಾಡಿರ್ತಕ್ಕಂಥ ಪರಮ ಪೂಜಾ ಬೋಧಿಸತ್ವ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕದ ಕಣ್ಮಣಿಗಳು ಮತ್ತು ಸಾಕಷ್ಟು ನ್ಯಾಯವಾದಿಗಳಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಆಯುಷ್ಮಾನ್ R ದೇವದಾಸ್ ಸಾಹೇಬ್ರೆ, ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು, ಹಾಗೂ ನಿಮ್ಮೆಲ್ಲರನ್ನು ನೋಡ್ತಕ್ಕಂಥ ಸೌಭಾಗ್ಯ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿರ್ತಕ್ಕಂಥ ಆಯುಷ್ಮತಿ ಪ್ರಭಾವತಿ ಹಿರೇಮಠ್ ಮೇಡಮ್ ಅವರೇ, ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಆಯುಷ್ಮಾನ್ ಲೋಕೇಶ್ ಸರ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳೇ ನಮ್ಮ ಚಂದ್ರಶೇಖರ್ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳೇ, ಹಾಗೂ ನಿಮ್ಮೆಲ್ಲರೂ ನೋಡ್ತಕ್ಕಂಥ ಸೌಭಾಗ್ಯ 3 ವರ್ಷದಿಂದ ನನಗೆ ಆಹ್ವಾನಿಸಿದರು ಗೆಳೆಯ ನಿಕಟಪೂರ್ವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸೋದರ ಉಮೇಶ್ ಅವರು ಮತ್ತು ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು, ನಮ್ಮ ಚಂದ್ರಶೇಖರ್ ಅವರು, ವಿಷ್ಣುವರ್ಧನ್ ಅವರು. ಆದಾಗ್ಯೂ ಕೂಡ ಇಂತಹ ಪ್ರಾಜ್ಞರ ಸಮ್ಮುಖದಲ್ಲಿ ಬಂದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ಭಾರತದ ಸಂವಿಧಾನ ಈ ವಿಷಯ ಕುರಿತು ನಾನು ಕೈಗೊಂಡಿರ್ತಕ್ಕಂಥ ಸಂಶೋಧನೆಗಳ ಬಗ್ಗೆ ದಾಖಲೆ ಸಹಿತ ಪ್ರಾಜ್ಞರ ಸಮ್ಮುಖದಲ್ಲಿ ವಿಚಾರ ಮಂಡನೆ ಮಾಡಬೇಕಂತೇಳಿ ನನ್ನನ್ನು ಒತ್ತಾಯಿಸಿದಾಗ ಆ ನ್ಯಾಯವಾದಿ ಸಹೋದರ ಒಂದು ಒತ್ತಾಯದ ಮೇರೆಗೆ ಅವರಿಗೆ ಋಣಭಾರವನ್ನು ಅರ್ಪಿಸ್ತೇನೆ. ಕಾರಣ ಅಂದರೆ ಪ್ರಜ್ಞಾವಂತ ನ್ಯಾಯವಾದಿಗಳನ್ನು ಉದ್ದೇಶಿಸಿ ಗೌರವಾನ್ವಿತ ನ್ಯಾಯಾಧೀಶರ ಸಮ್ಮುಖದಲ್ಲಿ ವಿಚಾರ ಮಂಡನೆ ಮಾಡೋ ಸೌಭಾಗ್ಯ ಕಲ್ಪಿಸೋದಕ್ಕಾಗಿ. ಸ್ನೇಹಿತರೆ, ಒಬ್ಬ ಶಾಯರ್ ತುಂಬ ಚೆನ್ನಾಗಿ ಹೇಳ್ತಾನೆ ಬಾಬಾ ಸಾಹೇಬರು ಮತ್ತು ಸಂವಿಧಾನದ ಬಗ್ಗೆ ಮಾತಾಡಬೇಕಾದ್ರೆ, ಅಂಬರ ನೀಲ ಸಮುಂದರ ನೀಲ ನೀಲೇ ತೇರಿ ನಿಶಾನಿ, ಅಂಬರ ನೀಲ ಸಮುಂದರ ನೀಲ ನೀಲೇ ತೇರಿ ನಿಶಾನಿ, ಅಂಬರ್ ಸೆ ಊಂಚಾ ಸಮುಂದರ್ ಸೆ ಗೆಹರಾ ಬಾಬಾ ತೇರಿ ಕಹಾನಿ ಅಂತ 395 ವಿಧಿಗಳು ಪ್ಲಸ್ 104 ತಿದ್ದುಪಡಿಗಳು. ಅದರ ಒಂದೊಂದು ವಿಧಿಗಳ ಬಗ್ಗೆ ಮಾತಾಡಬೇಕಾದ್ರೆ ಒಂದೊಂದು ದಿನ ಮಾತಾಡ್ಬೋದು. ನ್ಯಾಯಶಾಸ್ತ್ರ ವಿದ್ಯಾರ್ಥಿಗಳು, ಚರಿತ್ರೆ ವಿದ್ಯಾರ್ಥಿಗಳು ಮತ್ತು ನ್ಯಾಯವಾದಿಗಳು. ಹಾಗೆ 53 ವಿಷಯಗಳಲ್ಲಿ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಪ್ರಪಂಚದ ಏಕೈಕ ಯುಗ ಪ್ರವರ್ಷರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಾವು 53 ವಿಷಯಗಳಲ್ಲಿ ಕಾರ್ಲ್ ಮಾರ್ಕ್ಸ್ ತಗೊಂಡ್ರೆ ಅರ್ಥಶಾಸ್ತ್ರದಲ್ಲಿ ಒಂದು, ಇದನ್ನು ತುಂಬ ಸೂಕ್ಷ್ಮವಾಗಿ ಹೇಳಿರ್ತಕ್ಕಂಥವ್ರು ಈ ದೇಶದ ಒಬ್ಬ ಅರ್ಥಶಾಸ್ತ್ರದ ಪ್ರಾಜ್ಞರಾಗಿರ್ತಕ್ಕಂಥ ಅಮರ್ತ್ಯ ಸೇನ್ ಅವರು, ಡಾಕ್ಟರ್ ಅಮರ್ತ್ಯ ಸೇನ್ ಅವರು 1999ರಲ್ಲಿ ಅವರಿಗೆ ನೋಬೆಲ್ ಪಾರಿತೋಷಿಕ ಸಿಕ್ಕಾಗ ದೆಹಲಿಯ ಪತ್ರಕರ್ತ ಸಭಾಭವನದಲ್ಲಿ ಪತ್ರಕರ್ತರು ಕೇಳ್ತಾರೆ, ಏಷ್ಯಾ ಖಂಡಕ್ಕೆ ಕಾರ್ಲ್ ಮಾರ್ಕ್ಸ್ ಅವರು ಅರ್ಥಶಾಸ್ತ್ರದ ಪಿತಾಮಹ ಆದರೆ ಭಾರತಕ್ಕೆ ನೀವು ಅರ್ಥಶಾಸ್ತ್ರದ ಪಿತಾಮಹ ಅಂತೀವಿ. ಆವಾಗ ಅಮರ್ತ್ಯ ಸೇನ್ ಅವರು ಹೇಳ್ತಾರೆ, ನೋ ಅರ್ಥಶಾಸ್ತ್ರದಲ್ಲಿ ನನಗೆ ಯಾರಾದರೂ ಅಪ್ಪ ಅಂತಿದ್ರೆ ಅದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ. ಯಾಕೆ ಅಂತ ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ. ನಮ್ಮ ನ್ಯಾಯವಾದಿಗಳು ಕೇಳ್ದಂಗೆ ಯಾಕೆ ಅಂತ ಕೇಳ್ತಾರೆ. ಎಡ್ವಿನ್ R ಸಲಿಮಾನ್ ಅವರು 1917ರಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಥೀಸಸ್ ಸಬ್ಮಿಟ್ ಮಾಡಿರ್ತಾರೆ. 1913ಕ್ಕೆ ಕೊಲಂಬೋ ವಿಶ್ವವಿದ್ಯಾಲಯದ ಅಧ್ಯಯನ ಮಾಡಿ 1917ರಲ್ಲಿ PhD ಥೀಸಸ್, ಎಕನಾಮಿಕ್ಸ್ PhD ಥೀಸಸ್ ಸಬ್ಮಿಟ್ ಮಾಡಿರ್ತಾರೆ. ಅವರಿಗೆ ಶಾಸನಬದ್ಧವಾಗಿ ಡಾಕ್ಟರೇಟ್ ಕೊಟ್ಬಿಡ್ತಾರೆ, ಆದರೆ ಸರ್ಟಿಫಿಕೇಟ್ ಕೊಡೋಂಗಿಲ್ಲ. ಆ ಥೀಸಸ್ಸನ್ನು ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೆ 10 ವರ್ಷ ತೆಗೆದುಕೊಂಡಿರ್ತಾರೆ. 1927ಕ್ಕೆ ಆ ಥೀಸಸ್ ಸರ್ಟಿಫಿಕೇಟ್ ಕೊಡ್ತಾರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಂದರೆ ಗುರುವನ್ನು ಮೀರಿಸಿರ್ತಕ್ಕಂಥ ವಿದ್ಯಾರ್ಥಿ ಬರೀ ಎಡ್ವಿನ್ R ಸಲಿಮನ್ ಗರ್, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಇರ್ತಕ್ಕಂಥ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಎಡ್ವಿನ್ ಕೆನನ್ ಮತ್ತು FS ಫಾಕ್ಸ್ವೆಲ್ ಅವರು ಕೂಡ ಹೇಳ್ತಾರೆ, ಅರ್ಥಶಾಸ್ತ್ರದಲ್ಲಿ ಗುರುವನ್ನು ಮೀರಿಸಿರ್ತಕ್ಕಂಥ ವಿದ್ಯಾರ್ಥಿ ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಗೌರವಾನ್ವಿತ ಜಿಲ್ಲಾ ಸತ್ರ ನ್ಯಾಯಾಧೀಶರು ಮಾತಾಡ್ತಕ್ಕಂಥ ತುಂಬ ಚೆನ್ನಾಗಿ ಹೇಳ್ಬಿಟ್ರು ಒಂದಿಷ್ಟು ಬಾಬಾ ಸಾಹೇಬ್ ಕ್ರೊನಾಲಜಿಗಳನ್ನು. 53 ವಿಷಯದಲ್ಲಿ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು. ನಾವು ಒಂದು ಥೀಸಸ್ಸನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ಕನಿಷ್ಠ 5 ವರ್ಷ ಬೇಕಾಗುತ್ತೆ PhD ಸ್ಕಾಲರ್ಸ್ಗಳು. ಆ 53 ವಿಷಯಕ್ಕೆ 5ರಿಂದ ಗುಣಾಕಾರ ಮಾಡಿ ಅಂದರೆ 180 ವರ್ಷಗಳು ಬೇಕಾಗುತ್ತೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾತಾಡಬೇಕಾದ್ರೆ.
ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಜೊತೆಗೆ ನಾವು ನಮ್ಮ ಗೌರವಾನ್ವಿತ ಹೈಕೋರ್ಟ್ ನ್ಯಾಯಾಧೀಶರು ಮಾತಾಡ್ತಕ್ಕಂಥ ಸಂದರ್ಭ ನನಗೊಂದು ಭಯ ಬಂತು. ಸಾಹೇಬರು ಕ್ರೊನಾಲಜಿಕಲ್ ಮಾತಾಡ್ಕೊತ ಬರ್ತಾ ಇದ್ರು. 1927ರಿಂದ ಲೇಬರ್ ಆ್ಯಕ್ಟ್ ಹಿಡ್ಕೊಂಡು 1942ರಿಂದ 46ವರೆಗೆ ಬಾಬಾ ಸಾಹೇಬರು ಗವರ್ನರ್ ಕೌನ್ಸಿಲ್ ಮೆಂಬರ್ ಇರ್ತಕ್ಕಂಥ ಸಂದರ್ಭದಲ್ಲಿ ಅವೆಲ್ಲ ಹೇಳ್ಕೊತಿದ್ರು ಸಾಹೇಬರು. ನಮಗೇನು ಮಾತು ಉಳಿಸಂಗಿಲ್ಲ ಅಂತಂದು ಆದರೂ ಕೂಡ ಇಂಥ ಒಬ್ಬ ಪ್ರಾಜ್ಞ ನ್ಯಾಯಾಧೀಶರು ಬಾಬಾ ಸಾಹೇಬರ ಬಗ್ಗೆ ಕ್ರೊನಾಲಜಿಕಲ್ ಮಾತಾಡ್ತಾರೆ ಅಂದರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಂತಕ್ಕಂಥದ್ದು ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ಆಮೇಲೆ ಸಾಹೇಬರನ್ನು ಮಾತು ಹೇಳಿದ್ರು, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನಾವು ಬಹುಶಃ ನೋಡಿ ಅಕಾಡೆಮಿಕ್ ಸೈಡ್ ಮಾತಾಡ್ತಕ್ಕಂಥ ವ್ಯಕ್ತಿ ನಾನಲ್ಲ, ನಾನು ಆ್ಯಕ್ಟಿವಿಸ್ಟ್. ನಾವು ಕರುಳಿಂದ ಮಾತಾಡ್ತಕ್ಕಂಥ ಜನ. ಯಾಕಂದ್ರೆ ನಮಗೆ ತುಂಬ ನೋವಾಗಿದೆ, ನಾವೆಲ್ಲ ಅನುಭವಿಸಿವದೆಲ್ಲ. ಸಾಹೇಬರಾಗಲಿ ನಾವಾಗಲಿ ತುಂಬ ಅನುಭವಿಸಿ ನಾವು ಕರುಳಿನಿಂದ ಮಾತಾಡ್ತಕ್ಕಂಥ ಜನ. ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಹೇಬರು ಹೇಳಿದ್ರು ಏನು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರಲ್ಲ. ಸೊ ಅದಕ್ಕೆ ಅವರನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಈ ಜಾತೀಯತೆ ಅಂತಕ್ಕಂಥ ಚಸ್ಮತ್ತದ ಅಧ್ಯಯನ ಮಾಡಿದಾಗ ಮಾತ್ರ ನಾವು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಲ್ಲರೂ ಬಾಬಾ ಸಾಹೇಬ್ರದಾರ, ಒಂದು ಜಾತಿಯವರಲ್ಲ ಅಂತಕ್ಕಂಥ ನಿಮ್ಮೆಲ್ಲರ ಗಮನಕ್ಕೆ ತರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಇವತ್ತಿನ ದಿವಸ 4 ವಿಷಯಗಳ ಬಗ್ಗೆ ಮಾತಾಡಕ್ಕೆ ಬಂದೆ. ಗುರುಗಳು ಒಂದು ಅರ್ಧ ಗಂಟೆ ತಿಂದುಬಿಟ್ರೆ ನಮ್ಮದು ಸಂವಿಧಾನದ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯಗಳು, ಸಂವಿಧಾನದ ಪರಾಮರ್ಶೆ, ಸಂವಿಧಾನ ತಿದ್ದುಪಡಿ, 368 ಆರ್ಟಿಕಲ್, ಇವನ್ನೆಲ್ಲ ಕ್ರೊನಾಲಜಿಕಲ್ ಮಾತಾಡ್ಬೇಕಂದೆ. ಆದರೂ ಕೂಡ ಸಮಯದ ಬಗ್ಗೆ ನನಗೂ ಗಮನಕ್ಕಿದೆ. ಗೌರವಾನ್ವಿತ ಜಿಲ್ಲಾಧ್ಯಕ್ಷರಿ, ನ್ಯಾಯಾಲಯದ ಜಿಲ್ಲಾಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳು ಸವಿನಯ ಪ್ರಾರ್ಥನೆ. ಸಂವಿಧಾನ ರಚನಾ ಸಮಿತಿಯ ಪ್ರಕ್ರಿಯೆ ಚಾರಿತ್ರಿಕ ಹಿನ್ನೆಲೆಯ ಬಗ್ಗೆ ಮಾತಾಡ್ತೀನಿ. ಇನ್ನೊಬ್ರಿಗೆ ಯಾರಿಗಾದರೂ ಕಾಂಟ್ರಿಬ್ಯೂಷನ್ ಆಫ್ ದಿ ಬಿ ಎನ್ ರಾವ್ ಅವ್ರದ್ದು ಕೊಡ್ರಿ. ಬಾಬಾ ಸಾಹೇಬ್ರ ಕಾಂಟ್ರಿಬ್ಯೂಷನ್ ಬಗ್ಗೆ ನಾನು ಮಾತಾಡ್ತೇನೆ. 12 ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್. ಜಸ್ಟಿಸ್ ES ವೆಂಕಟರಾಮಯ್ಯ ಸಾಹೇಬರ ರೋಲ್ ಆಫ್ ದಿ ಬಿ ಎನ್ ರಾವ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತಕ್ಕಂಥ ಡಾಕ್ಯುಮೆಂಟ್ರಿ ಮತ್ತು BL ಸಾಂಪ್ಲಾ ಮತ್ತು LR ಬಾಲಿ, ಚಾಂಗ ಖರ್ಬಡಿ, BC ಕಾಂಬ್ಳಿ ಅವರ ಡಾಕ್ಯುಮೆಂಟ್ರಿ ಇಟ್ಕೊಂಡು ನಾನು ಮಾತಾಡ್ತೀನಿ ಅವತ್ತು. ಯಾಕಂದರೆ ಅದು ಕ್ರೊನಾಲಜಿಕಲ್ ಮಾತಾಡ್ಕೊತ ಹೋಗ್ಬೇಕಾದ್ರೆ ನಾವು 1818ರಿಂದ 1949 ನವೆಂಬರ್ 26 ತನಕ ಮಾತಾಡ್ಬೇಕು. ಕನಿಷ್ಠ 2 ತಾಸು ಬೇಕಾಗುತ್ತೆ. ಸೊ ಅದಕ್ಕಾಗಿ ಸಮಯದ ಬಗ್ಗಿನ ಪರಿಕಲ್ಪನೆ ಇಟ್ಕೊಂಡು ನನ್ನ ಮಾತನ್ನು ನಿಮ್ಗೆ ಗಮನ ತರ್ತೇನೆ. ಸ್ನೇಹಿತರೆ, ಇವತ್ತಿಷ್ಟೆಲ್ಲ ಒಬ್ಬ ಶಾಯರ್ ಮತ್ತೆ ಹೇಳ್ತಾರೆ, ಬಹುಶಃ ಎಷ್ಟು ಒಂದು 4 ಜನರಿಗೆ ತಿಳಿಲಿ ಅಂತ. कोई दौलत पर नाज करता है, कोई शोहरत पर नाज करता है. ಅಂದರೆ ಕೆಲವರು ಸಂಪತ್ತಿನಿಂದ ಧಿಮಾಕ್ ಮಾಡ್ತಾರೆ, ಕೆಲವರು ಸೌಂದರ್ಯದಿಂದ ಧಿಮಾಕ್ ಮಾಡ್ತಾರೆ. ಆದರೆ ಯಾರ ಹತ್ತಿರ ಬಾಬಾ ಸಾಹೇಬ್ರಂಥ ನಾಲೆಜ್ ಇರ್ತದೋ, ಬಾಬಾ ಸಾಹೇಬ್ರಂಥ ಕಾನೂನು ತಿಳುವಳಿಕೆ ಇರ್ತದೋ, ಬಾಬಾ ಸಾಹೇಬ್ರಂಥ ಸಂವಿಧಾನದ ತಿಳುವಳಿಕೆ ಇರ್ತದೋ, ಅವರು ತನ್ನನ್ನು ತಾನೇ ಹೆಮ್ಮೆ ಪಡ್ಕೊಳ್ತಕ್ಕಂಥ ಸಂದರ್ಭ ಇದೆ. ಅದು ಇವತ್ತಿನ ದಿವಸ ಮೈಸೂರಿನ ಎಲ್ಲ ನ್ಯಾಯವಾದಿಗಳು ನೋಡ್ತಾ ಇದ್ದೀನಿ. ಕಾರಣ ಏನಂದರೆ ಅವತ್ತು ಅಂದರೆ 1956 ಡಿಸೆಂಬರ್ 6ರ ಪೂರ್ವದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ SC ST OBC ಜನಾಂಗದವ್ರಿಗೆ ಕಾಪಾಡಿರ್ತಕ್ಕಂಥದ್ದು ಕೇವಲ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇವತ್ತವರಿಲ್ಲ. ಆದರೂ ಕೂಡ ಈ ದೇಶದ SC ST OBC ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳನ್ನು ಸಂರಕ್ಷಣೆ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಭಾರತದ ಸಂವಿಧಾನ ಮಾತ್ರ. ಭಾರತದ ಸಂವಿಧಾನ ಮಾತ್ರ. ಅವ ನಮ್ಮ ನಾಯಕ, ಇವ ನಮ್ಮ ನಾಯಕ ಅಂತ ಯಾವ ದೊಣ್ಣೆ ನಾಯಕ ನಿಮ್ಮನ್ನು ಸಂರಕ್ಷಣೆ ಮಾಡಲ್ಲ. ಸಂರಕ್ಷಣೆ ಮಾಡ್ತಕ್ಕಂಥದ್ದು ಒಂದು ಗೌರವಾನ್ವಿತ ಪೂಜ್ಯನೇ ಈ ನ್ಯಾಯಾಲಯ ಮತ್ತು ಸಂವಿಧಾನ. ಇದನ್ನು ನೀವೆಲ್ಲರೂ ನೆನ್ಪಿಟ್ಕೋಬೇಕು ಅಂತಕ್ಕಂಥ ಮಾತನ್ನಂತ. ಜೊತೆಗೆ ಇನ್ನೊಂದು, ನೀವು ಎಲ್ಲ ನ್ಯಾಯವಾದಿ ಸ್ನೇಹಿತರು ಹೇಳ್ತೀನಿ, ನೀವೆಂಥ ಸುಕೃತ ಪುಣ್ಯ ಮಾಡಿರ್ತಕ್ಕಂಥ ಜನ ಅಂತ. ಕಾರಣ ಏನಂದರೆ ಈ ದೇಶದಲ್ಲಿ ಬಹುಸಂಸ್ಕೃತಿಯ ಭಾರತದಲ್ಲಿ ಬಾಬಾ ಸಾಹೇಬರನ್ನು ಒಬ್ಬರನ್ನು ಬಿಟ್ಟರೆ ಕೇವಲ ಈರುವರೆಗೆ ಮಾತ್ರ ಸಾಹೇಬರು ಅಂತ ಕರೀತಾರೆ. ಒಂದು ಜಡ್ಜ್ ಸಾಹೇಬರಿಗೆ, ಇನ್ನೊಂದು ವಕೀಲ ಸಾಹೇಬರಿಗೆ. ಸಾಹೇಬರು ಅನಿಸ್ಕೊಳ್ತಕ್ಕಂಥ ಪ್ರೊಫೆಷನಲ್ ಎಥಿಕ್ಸ್ನಲ್ಲಿ ಇರ್ತಕ್ಕಂಥ ಪ್ರಜ್ಞಾವಂತರು ನೀವಿದ್ದೀರಿ. ಅದರ ಬಗ್ಗೆ ನೀವು ಕೂಡ ಒಂದು ಹೆಮ್ಮೆಯಿಂದ ಧಿಮಾಕ್ಲಿಂದ ನೀವೆಲ್ಲರೂ ಹೇಳಬೇಕು ಅಂತಕ್ಕಂಥ. ಜೊತೆಗೆ ಇನ್ನೊಂದು, ನಾವು 1976ರಲ್ಲಿ ಸಿವಿಲ್ ಸೂಟ್ ನಂಬರ್ 412 ಲಲೈ ಸಿಂಗ್ ಯಾದವ್ ವರ್ಸಸ್ UP ಗೌರ್ಮೆಂಟ್ ಅಂತಕ್ಕಂಥ ಜಜ್ಮೆಂಟ್ ನೋಡಿದಾಗ, ಜೊತೆಗೆ ಬಾಬರಿ ಮಸೀದಿ ಮತ್ತು ರಾಮ ಜನ್ಮಭೂಮಿ ಜಜ್ಮೆಂಟ್ ನೋಡಿದಾಗ, ತಮಿಳುನಾಡು ಚೆನ್ನೈದು ಏನು ಪಳನಿ ಅಂತಕ್ಕಂಥ ಜಜ್ಮೆಂಟ್ ನೋಡಿದಾಗ ಅವಾಗ ನನಗೆ ಗೊತ್ತಾಗಿರ್ತಕ್ಕಂಥ ಏನಂದರೆ, ನ್ಯಾಯಾಧೀಶರಿಗೂ ಮತ್ತು ನ್ಯಾಯವಾದಿಗಳು ಕೂಡ ಇವತ್ತು ದಿವಸ ನ್ಯಾಯವಾದಿಗಳಾಗಲಿ ಅಪಾರ್ಥ ಪರಿಭಾವಿಸಬೇಡಿ. ಯಾಕೆ ಅಪಾರ್ಥ ಪರಿಭಾವಿಸಬೇಡ ಅಂದರೆ, ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 51H ನನಗದು ಅಧಿಕಾರ ಕೊಟ್ಟಿದೆ. ಏನು ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯ ಮಾತಾಡ್ಲಿಕ್ಕೆ ಹೇಳಕ್ಕೆ. ಯಾಕೆ ಪರಿಭಾವಿಸಬಾರ್ದಂದ್ರೆ, ಇವತ್ತಿನ ದಿವಸ ನ್ಯಾಯಾಧೀಶರಿಗಾಗಲಿ ನ್ಯಾಯವಾದಿಗಳಿಗಾಗಲಿ ಯಾವುದೇ ದೇವರ ಮತ್ತು ಗುರುಗಳ ಅವಶ್ಯಕತೆ ಇಲ್ಲ. ಆದರೆ ಧರ್ಮಗಳಿಗೆ ಮತ್ತು ದೇವರುಗಳಿಗೆ ನ್ಯಾಯವಾದಿಗಳ ಮತ್ತು ನ್ಯಾಯಾಧೀಶರ ಅನಿವಾರ್ಯತೆ ಇರ್ತಕ್ಕಂಥ ಸಮಕಾಲೀನ ಸಂದರ್ಭ ಇವತ್ತಿದೆ. ಅದಕ್ಕಾಗಿ ನ್ಯಾಯವಾದಿಗಳಿಗೂ ಮತ್ತು ನ್ಯಾಯಾಧೀಶರು ನಾನು ಹ್ಯಾಟ್ಸಪ್ ಹೇಳ್ತೀನಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರ ಗಮನ ತರ್ತೇನೆ. ಜೊತೆಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ವಿಷಯ ಕುರಿತು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ 4 ಚಂದ್ರ 1956 ಡಿಸೆಂಬರ್ ತಿಂಗಳಲ್ಲಿ 26 ಅಡಿ ಪೂರ್ವನಲ್ಲಿ
ಮಲಗಿದಾಗ ಬುದ್ಧಾಡಿ ಧಮ್ಮದದು ಪರಿವಿಡಿ ಬರೀತಿರ್ತಾರೆ. ಆ ಮುನ್ನುಡಿ ಬರೀತಕ್ಕಂಥ ಸಂದರ್ಭದಲ್ಲಿ ನಾನಕ್ ಚಂದ್ರ ತೋರಿ ಕೇಳ್ತಾರೆ, ಬಾಬಾ ಸಾಹೇಬ್ರೆ, ನಿಮ್ಮ ನಂತರ ಈ ದೇಶದಲ್ಲಿ ಈ ಬಹುಸಂಸ್ಕೃತಿಯ ಸಂರಕ್ಷಣೆ ಮಾಡ್ತಕ್ಕಂಥರ ಬಗ್ಗೆ ಮತ್ತು ಈ ಶೋಷಣೆ ಒಳಪಟ್ಟಿರ್ತಕ್ಕಂಥ ಜನಾಂಗದ ಬಗ್ಗೆ ಮಾತಾಡ್ತಕ್ಕಂಥವ್ರು ಯಾರೂ ಇಲ್ವಲ್ಲ ಅಂತ. ಅವ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ, ನಾನಕ್ ಚಂದ್ರದ್ದು, ನಾನು ಶಾರೀರಿಕವಾಗಿ ಈ ದೇಹವನ್ನು ಬಿಟ್ಟು ಈ ದೇಶವನ್ನು ಬಿಟ್ಟು ಹೋಗಿರ್ಬೋದು, ಆದರೆ ನಾನು ಯಾವತ್ತೂ ಜೀವಂತ ಇರ್ತೀನಿ. ನಾನು ಭಾರತದ ಸಂವಿಧಾನದಲ್ಲಿ ಯಾವತ್ತೂ ಜೀವಂತ ಇರ್ತೀನಿ. ಎಲ್ಲಿವರೆಗೆ ಭಾರತದ ಸಂವಿಧಾನ ಜೀವಂತ ಇರ್ತದೆ, ಡೆಮೊಕ್ರೆಟಿಕ್ ಸಂವಿಧಾನ, ಅಲ್ಲಿ ತನಕ ನಾನು ಜೀವಂತವಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರೆ, ಇವತ್ತಿನ ದಿವಸ ಯಾರೇ ಹೋರಾಟ ತಗೊಂಡು ಬರಲಿ, ಯಾರೇ ಚಳವಳಿಗಳು ಆರಂಭ ಮಾಡಿ, ಬಾಬಾ ಸಾಹೇಬ್ರ ಭಾವಚಿತ್ರ ಬೇಕೇ ಬೇಕು. ಬಾಬಾ ಸಾಹೇಬ್ರ ಪವರ್ ಎಷ್ಟಿದೆ ಅನ್ನೋದಕ್ಕೆ ಹೇಳ್ತೀನಿ. ಕೆಲವೊಂದು ನ್ಯಾಯಾಧೀಶ ಗೆಳೆಯರಿಗೆ ಹೇಳ್ತೀನಿ, ಮೊಬೈಲ್ನಲ್ಲಿ ಫೋಟೋ ಇಟ್ಕೊಂಡೇ ಇಷ್ಟು ದಿಮಾಕ್ ಮಾಡ್ತೀರಿ. ಮೊಬೈಲ್ನಲ್ಲಿ ಬಾಬಾ ಸಾಹೇಬ್ರ ಫೋಟೋ ಇಟ್ಕೊಂಡೇ ಇಷ್ಟು ದಿಮಾಕ್ ಮಾಡ್ತೀರಿ. ಒಂದು ವೇಳೆ ಬಾಬಾ ಸಾಹೇಬ್ರ ವಿಚಾರಧಾರೆಗಳು ನಿಮ್ಮ ಮೆದುಳಿನಲ್ಲಿದ್ದರೆ ನೀವೆಷ್ಟು ಪವರ್ಫುಲ್ ಇರ್ತೀರ ಅರ್ಥ ಮಾಡ್ಕೊಳ್ಳಿ. ಸುರಪುರದಲ್ಲಿ ಒಂದು ಘಟನೆ ಆಯಿತು ಸ್ನೇಹಿತರೆ. ಬಾಬಾ ಸಾಹೇಬ್ರ ಫೋಟೋ ಸಂಬಂಧಪಟ್ಟಾಗ ಒಬ್ಬ ಕಟಿಂಗ್ ಮಾಡ್ತಕ್ಕಂಥ ದುಕಾನಿತ್ತು. ಒಬ್ಬ ನ್ಯಾಯವಾದಿ ಇದ್ದರು. ನ್ಯಾಯವಾದಿ ಇದ್ದಾಗ ಆತ ಹೈಕೋರ್ಟ್ ಮತ್ತು ಗುಲ್ಬರ್ಗ ಹೈಕೋರ್ಟ್ ಮತ್ತು ಯಾದಗಿರಿ ಡಿಸ್ಟ್ರಿಕ್ಟ್ ಕೋರ್ಟ್ನು ಮಾಡ್ತಾ ಇದ್ದ. ಅವಾಗ ಅಂದಲ್ಲಿ ಕಟಿಂಗ್ ಹೋಗ್ತಾ ಇದ್ದ. ಅಲ್ಲಿ GDAದವರು ಪ್ಲಾಟ್ ಹಾಕಿದರು. ಪ್ಲಾಟ್ ಹಾಕಿದ ಎದುರು ಒಬ್ಬ ದೊಡ್ಡ ಗೌಡ ಮನಿ ಕಟ್ತಾ ಇದ್ದ. ಪಾಪಿತ ನಾವಿದ ತಾನೊಂದು ಸೈಟ್ ತೊಗೊಂಡು ಅಲಾಟ್ಮೆಂಟ್ ಮಾಡ್ಕೊಂಡು ಕಟಿಂಗ್ ದುಕಾನಾಗಿ ಕಟಿಂಗ್ ಮಾಡ್ತಾ ಇದ್ದ. ಆ ಕಟ್ಟಡ ಕಟ್ತಕ್ಕಂಥ ಗೌಡ ಬಂದು ಹೇಳ್ಬಿಟ್ಟು, ನಮ್ಮ ಮಗನೇ ನಾವಿದ, ನೀನು 15 ದಿನದಲ್ಲಿ ನಿನ್ನ ದುಕಾನ್ ಕಿತ್ತು ಹಾಕಬೇಕು. ಯಾಕೆ ಕಿತ್ತು ಹಾಕ್ಬೇಕಂದ್ರೆ ನನ್ನ ಎದುರು ಬೆಳಿಗ್ಗೆ ಎದ್ದ ತಕ್ಷಣ ನಿನ್ನ ದುಕಾನೆ ನೋಡ್ಬೇಕಾಗ್ತದೆ, ನಾವಿದ್ರ ದುಕಾನೆ, ಅದಕ್ಕೆ ನೀನು ಕಿತ್ತು ಹಾಕು ಅಂತಾನೆ. ಅವಾಗ ಹೇಳ್ತಾನೆ, ಇಲ್ಲ ಗೌಡ್ರೆ, ನಾನೇನೋ ಸಾಲ ಮಾಡಿ ಇದೊಂದು ಕಟ್ಟಿಂಗ್ ದುಕಾನ್ ಹಾಕೊಂಡಿದ್ದೆ, ದಯವಿಟ್ಟು ಹಂಗೆ ಮಾಡಿಬಿಡ್ತೀನಿ, ನೀವು ಒದ್ದು ಹೊರಗೆ ಹಾಕ್ತೀನಿ ಮಗನೇ, ನಿನ್ನ ದುಕಾನ್ ಬೆಂಕಿ ಹಚ್ತೀನಿ ಅಂತ ಹೇಳ್ತಾನೆ. ಪಾಪ ನ್ಯಾಯವಾದಿ ಒಂದು ದಿವ್ಸ ಬಂದು ಕಟಿಂಗ್ ಮಾಡ್ಕೊತಿರ್ತಾನೆ. ಅವಾಗ ಹೇಳ್ತಾನೆ ಏನಂದ್ರೆ, ವಕೀಲ್ ಸಾಹೇಬ್ರೆ, ಮುಂದಿನ ವಾರ ನೀವು ಬರತ್ತನ ನನ್ನ ದುಕಾನ್ ಇರಂಗಿಲ್ಲ ಅಂತ. ಮತ್ತು ವಕೀಲರನ್ನ ಅದರಲ್ಲೂ ಸ್ಪೆಷಲಿ ಕ್ರಿಮಿನಲ್ ಲಾಯರ್ ತುಂಬ ಶಾರ್ಪ್, ಟೆಕ್ನಿಕಲ್ಲೇ ಹೊಡೆದು ಬಿಡ್ತಾರೆ. ಇದು ಬಹುಶಃ ಬಾಬಾ ಸಾಹೇಬ್ರದ ಬೀಳಿಗೆ ಕೇಸ್ ಆಗಿರ್ಬೋದು, ಜಗನ್ ಬಿ ಕೇಸ್ ಆಗಿರ್ಬೋದು, ಬಿಜಾಪುರ ಕೇಸ್ ಆಗಿರ್ಬೋದು, ಅಲ್ಲೂ ಕೂಡ ಗಮನಿಸಿರ್ತಕ್ಕಂಥದ್ದು. ವಕೀಲರು ಹೇಳ್ತಾರೆ, ಏನಾಗ್ಯದು ಅಂತ ಕೇಳ್ತಾರೆ. ಏನಿಲ್ಲ ವಕೀಲ್ ಸಾಹೇಬ್ರಿ, ಎದುರು ಗೌಡನಲ್ಲ ಭಾಳ ಬಲಾಢ್ಯ ಅದಾನ, ಶ್ರೀಮಂತ ಅದಾನ, ಮತ್ತು ಸ್ಟ್ರಾಂಗ್ ಅದಾನ. ಈ ಒಂದು ವಾರದಾಗ ಈ ನಾನು ಕಟಿಂಗ್ ದುಕಾನ್ ಕಿತ್ತಿಲ್ಲ, ಒದಿತೀನಿ ನಾನು. ಇದು ಸೈಟ್ ಯಾರ್ದು ಅಂತ ನಂದೇ ಅದೇ ಅಂತ. ಓಹೋ, ನಿಂದು ಏನು ಅಭಿಪ್ರಾಯ ಅದ? ಇಲ್ಲ, ನನ್ನ ದುಕಾನ್ ಇಲ್ಲೇ ಇಲ್ಲರಿ, ಮೇನ್ ರೋಡಿಗೆ ಅದ, ಗಿರೇಕಿ ಭಾಳ ಆಗ್ತಾವ, ಹೊಟ್ಟೆ ಉಪಜೀವನ ನಡೀತದ ಅಂತ ಹೇಳ್ತಾನೆ. ವಕೀಲ್ ಸಾಹೇಬ್ ಸುಮ್ಮನೆ ಮಾಡಲ್ಲ, ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳೋದು, ಕಟಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ಬಂದು ಒಂದು ಫೋಟೋ ಕೊಡ್ತಾರೆ ವಕೀಲ್ ಸಾಹೇಬ್. ಇದೇನಿಲ್ಲ, ನಿನ್ನ ದುಕಾನ್ದಾಗ ಕಟ್ಟು, ಅವ ಬಂದ್ನಂತಿಪ್ಪ ಗೌಡ 5-6 ದಿನ ಬಿಟ್ಟು, ಏನಿಲ್ಲ ನೀವೇ ಕಿತ್ತೊಕಟ್ರೆ ನೀವೇ ಬೆಂಕಿ ಹಚ್ಚಿ ಅಂತ ಹೇಳ್ಬಿಡು ಅಂತಾನೆ. ಸರಿಯಾಗಿ ವೇಳೆ ಎಜುಕೇಟೆಡ್ ಇದೆ ನಾವು ಗೌಡ. ಬರ್ತಾನೆ ಅವನು ಒಂದು ವಾರ ಬಿಟ್ಟು ಬಂದು, ನಿನಗೆ ಅಂಗಡಿ ತೆಗಿ ಅಂತ ಹೇಳಿ ಮಗನೇ ಇನ್ನೂ ಇಟ್ಕೊಂಡೆ ಅಂತ. ಗೌಡ್ರೆ, ನನ್ನ ಕೈಲಂತೂ ಕಿತ್ತಲಕ್ಕಾಗಲ್ಲ, ದಯವಿಟ್ಟು ನೀವೇ ಕಿತ್ತಿರಿ ಬೆಂಕಿ ಹಚ್ಚಿರಿ ಅಂತ ಹೇಳ್ತಾನೆ. ಒಳಗೆ ಬಂದ ಮಗನೇ ನಿನ್ನ ದುಕಾನ್ ಕಿತ್ತೀನಿ ಅಂತ ಒಳಗೆ ಬಂದು ನೋಡ್ತಾನೆ. ಆ ಫೋಟೋ ನೋಡಿಬಿಟ್ಟು ಹೊರಗೆ ಹೋಗ್ಬಿಡ್ತಾನೆ. ಏನೋ ನೀನು ಒಯ್ದು ಯಾರಿಗೆ ಜೈಲಿಗೆ ಹಾಕ್ಬೇಕಂತಿ? PCR 1918, 1995, 499 ಅಂದಾಗ ದೇಶದ್ರೋಹದಾಗ 5-6 ಸೆಕ್ಷನ್ ಹತ್ತವ ಕೂಡಿ ನನಗೆ ಜೈಲಿಗೆ ಹಾಕ್ಬೇಕು ದೇ ಮಗನ ಅಂತಾನೆ. ಅವ ಯಾಕೆ ಅಂತಾನೆ, ಇಲ್ಲ ನೀ ಇಲ್ಲೇ ದುಕಾನ್ ಇಟ್ಕೋ, ಜರ ಎದುರು ಗಾಡಿ ಕಟ್ಟೋ, ಪತ್ರ ಹುಡ್ಕೊಂಡು ಕಟ್ಕೋಪ್ಪ ಅಂತ ಹೋಗ್ಬಿಡ್ತಾನೆ. ಒಂದು ವಾರ ಬಿಟ್ಟು ವಕೀಲ್ ಸಾಹೇಬ್ ನಮ್ಮ ಉಮೇಶ್ವರ್ ಬರತ್ತನಕ್ಕೆ ಕಟ್ಟಿಂಗ್ ದುಕಾನ್ದಾಗ ಕೇಳ್ತಾನೆ, ವಕೀಲ್ ಸಾಹೇಬ್ರಿ ನಿಮ್ಮ ಕಾಲೆಲ್ಲ ತರಿ ಅಂತಾನೆ. ಯಾಕೋ ಏನಾಯ್ತು? ಅಯ್ಯಪ್ಪೋ, ಅವ ಗೌಡ ಬಂದು ಬೈಕೋತ್ ಬಂದವ, ನೀನು ಕೈ ಜೋಡಿಸ್ತೀನಪ್ಪ, ಜೈಲಿಗಿಲಿಗೆ ಹಾಕ್ಬೇಕತ್ತೇವ್ ನಾವು ನೀನು ಅಂದನು. ಅವ್ರು ಯಾರು ಅದು ಏನ್ ಕೇಳ್ತಾನ? ಅವ್ನು ಕಟ್ಟಿಂಗ್ ಪಾಪ ಗೊತ್ತಿಲ್ಲ, ಹಳ್ಳಿದವನು. ಅವ ಕೇಳ್ತಾನೆ, ಅವ್ರು ಯಾರು ಅಂದರೆ, ಮಿಸ್ಟರ್, ಈ ದೇಶದ ಹಣೆ ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರದಾರ. ಅಂದರೆ ಆ ಫೋಟೋಕ್ಕೆ ಎಷ್ಟು ಪವರ್ ಇದ್ದಬೇಕು ಇವತ್ತಿನ ದಿವಸ. ಬಹುಶಃ ಯಾರೋ ಡಿಮೋಷನ್ ಆಗಿರ್ತಕ್ಕಂಥ ಆರ್ಟಿಕಲ್ 1964ದಲ್ಲಿ ಡೆಮೋಷನ್ ಆಗಿರ್ತಕ್ಕಂಥವ್ರು ತಿರುಪತಿ ತಿಮ್ಮಪ್ಪಗ ಬಾಲಾಜಿ ಹಿಡ್ಕೊಂಡು ಹೋರಾಟ ಮಾಡಲಿಲ್ಲ. ಅವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು ಹೋರಾಟ ಮಾಡೋದು. ಖೈರ್, ಮತ್ತೆ ಪ್ರಮೋಷನ್ ಆದಾಗ ಮತ್ತೆ ಬಿಡ್ರಿ, ಅವ್ರು ದೇವರಿಗೆ ದಿಂಡ್ರಿಗೆ ಹೋಗ್ಬಿಟ್ರು. ಸೊ ಹಾಗಾಗಿ ಕೂಡ ಭಾವಚಿತ್ರ ಇಟ್ಕೊಂಡ್ರೆ ಎಷ್ಟು ಪವರ್ಫುಲ್ ಇದ್ದೀವಿ ಅಂದರೆ, ಬಾಬಾ ಸಾಹೇಬ್ ವಿಚಾರಧಾರೆ ಇಟ್ಕೊಂಡ್ರೆ ನಾವು ಎಷ್ಟು ಪವರ್ಫುಲ್ ಇರ್ತೀವಿ ಅಂತಕ್ಕಂಥವು ನಾವೆಲ್ಲರೂ ಗಮನಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಜೊತೆಗೆ ಒಂದು 4 ಮಾತು. ಬಾಬಾ ಸಾಹೇಬರು ಮತ್ತು ಭಾರತದ ಸಂವಿಧಾನದಲ್ಲಿ ಎಷ್ಟು ಪವರ್ಫುಲ್ ಇದೆ ನೋಡಿ. ಈ ಸಂವಿಧಾನ ಜಾರಿಗೆ ಬಂದ ನಂತರ ಜಾತ್ಯತೀತ ಸಂವಿಧಾನ ಇದ್ದ ಆರ್ಟಿಕಲ್ 42 1977ದಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತರೋದ್ರ ಮೂಲಕ ಇದನ್ನು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಜಾತ್ಯತೀತ ಗಣರಾಜ್ಯವನಿಗೆ ಮಾಡಿದ್ರು. ಈ ಜಾತ್ಯತೀತ ಅನುಪುರದಲ್ಲಿ ಸಂವಿಧಾನ ಇದ್ದರೂ ಕೂಡ, ರಾಜಕೀಯ ಸಂವಿಧಾನ ಇದ್ದರೂ ಕೂಡ, ಇಲ್ಲಿ ಸಾಂಸ್ಕೃತಿಕ ಸಂವಿಧಾನ ವಸಾಹತುಶಾಹಿಯ
ಸಾಂಸ್ಕೃತಿಕ ಜನರಿಂದ ದಬ್ಬಾಳಿಕೆ ಪೂರ್ವಕ ಆಡಳಿತ ಮಾಡ್ತಾ ಇತ್ತು. ಈ ಜಾತಿವಾದಿ ಭಾರತದಲ್ಲಿ ಈ ದೇಶದಲ್ಲಿರ್ತಕ್ಕಂಥ SC ST OBC ಜನಾಂಗದವರು ಅಕ್ಷರ, ಅರಿವು, ಅನ್ನ, ಅಧಿಕಾರ ಇವುಗಳಿಂದ ವಂಚಿತರಾಗಿ ಬದುಕು ಮಾಡ್ತಾ ಇದ್ರಿ. ಈ SC ST ಜನಾಂಗದವರಿಗೆ, OBC ಜನಾಂಗದವರಿಗೆ ಅಕ್ಷರ, ಅರಿವು, ಅನ್ನ, ಅಧಿಕಾರ, ಆತ್ಮಾಭಿಮಾನ ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬರು ಮತ್ತು ಭಾರತದ ಸಂವಿಧಾನ ಅಂತಕ್ಕಂಥ ನೀವೆಲ್ಲರೂ ಕೂಡ ಅದಷ್ಟೇ ಅಲ್ಲದೆ ಈ ದೇಶದಲ್ಲಿರ್ತಕ್ಕಂಥ SC ST OBC ಜನಾಂಗದವ್ರಿಗೆ ಸ್ವಾತಂತ್ರ್ಯ, ಸಮಾನತೆ, ಪ್ರಾತಿನಿಧ್ಯತೆ ಇದ್ದಿಲ್ಲ. ಇವತ್ತೇ ನನಗೆ ಪ್ರಾತಿನಿಧ್ಯತೆ ಬೇಕು, ನಮಗೂ ಪ್ರಾತಿನಿಧ್ಯತೆ, ನಮಗೂ ಇಷ್ಟು ಕೊಡ್ರಿ, ನಮಗೂ ಇಷ್ಟು ಕೊಡ್ರಿ, ಇನ್ನೊಂದು ಕತ್ತಲೆಯಲ್ಲೂ ಕೂಡ ಪ್ರಾತಿನಿಧ್ಯತೆ ತೆಗೆದುಕೊಳ್ತಕ್ಕಂಥ ಕೂಡ ನಡೆದಿದೆ. ಈ ಪ್ರಾತಿನಿಧ್ಯತೆ ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ನಾವು ಪೂಜೆ ಮಾಡ್ತಕ್ಕಂಥ ಜಗಲಿ ಮೇಲೆ ಇರ್ತಕ್ಕಂಥ ದೇವರುಗಳಲ್ಲ. ನಮ್ಮ ಈ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೆಣ್ಣುಮಕ್ಕಳಿಗಾಗಿರ್ಬೋದು, SC STದವರಿಗಾಗಿರ್ಬೋದು, OBCದವರಿಗಾಗಿರ್ಬೋದು ಪ್ರಾತಿನಿಧ್ಯತೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತಕ್ಕಂಥ ಮರೆಯಬಾರದು. ಇನ್ನು ಸಹೋದರಿಯರು ಕೂತಾರಂದ್ರೆ ಒಂದೆರಡು ಮಾತು ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ಸ್ವಲ್ಪ ಯಾರಿಗಾದ್ರೂ ಚುಚ್ಚುತ್ತಂದ್ರೆ, ಯಾಕಂದ್ರೆ ಗೌರವಾನ್ವಿತ ನ್ಯಾಯಾಧೀಶರದಾರಂದ್ರೆ ಸತ್ಯ ಹೇಳಲೇಬೇಕು, ಸತ್ಯದ ಜೊತೆಗೆ ಸಾಕ್ಷಿನೂ ಕೊಡಬೇಕಾಗತ್ತೆ. ನಾವು ಬರೀ ಸತ್ಯ ಹೇಳಿದ್ರೆ ನಡೆಯಂಗಿಲ್ಲ. ಸೊ ಅದಕ್ಕಾಗಿ ಸಾಕ್ಷಿ ಸಹಿತ ಒಂದು 4 ಅಂಶಗಳು ಶೂದ್ರರಿಗೆ ಮತ್ತು ಮಹಿಳೆಯರ ಬಗ್ಗೆ ಹೇಳ್ತೀನಿ. ನನ್ನ ಸಹೋದರಿಯರು ಕೂತಾರಂದ್ರೆ ಇಷ್ಟು ನಮ್ಮೆದುರು ದಿಮಾಕ್ ಮಾಡಿ ಒಂದು ಚೆನ್ನಾಗಿ ಕುಂತು ಈ ನಮ್ಮೆದುರು ಕುಂತು ಭಾಷಣ ಕೇಳ್ತಾರಂದ್ರೆ ಅದು ಪುರುಷ ಪ್ರಧಾನವಾಗಿರ್ತಕ್ಕಂಥ ದೇಶದಲ್ಲಿಂದರೆ ಈ ಸೌಭಾಗ್ಯ ಭಾರತದ ಸಂವಿಧಾನ ಪೂರ್ವದಲ್ಲಿ ಇತ್ತೇನು ಅಂತ ನಾವು ಅವಲೋಕನ ಮಾಡ್ಕೋಬೇಕು. ಇಲ್ಲ, ಭಾರತದ ಸಂವಿಧಾನ ಪೂರ್ವದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ಕೂಡ ಸ್ವಾತಂತ್ರ್ಯನೇ ಇದ್ದಿದ್ದಿಲ್ಲ. ನೀವು ಕೇಳ್ಬೋದು ಹ್ಯಾಂಗ್ರಿ ಅಂತ ನೋಡಿ. ಪಿತಾ ರಕ್ಷಿತಿ ಕೌಮರ್ಯ ಭರ್ತಾ ರಕ್ಷಿತಿ ಯವನೆ ರಕ್ಷಂತಿ ಸುಖಾಸ್ತವೇರಿ ನೋ ಸ್ತ್ರೀ ಸ್ವಾತಂತ್ರ್ಯ ಮಹಾರಥಿ ಅಂತ. ಅಂದರೆ ಯಾವುದೇ ಧರ್ಮದಲ್ಲಿ ಹುಟ್ಟಲಿ, ಯಾವುದೇ ಜಾತಿಯಲ್ಲಿ ಹುಟ್ಟಲಿ, ಹೆಣ್ಣು ಮಗಳು ಹುಟ್ಟುದು ಅಂದರೆ ಬಾಲ್ಯದಲ್ಲಿ ತಂದೆಯ ಆಶ್ರಯದಲ್ಲಿ ಇರ್ತಾವಂತೆ, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ ಇರ್ತಾವಂತೆ, ಮುಪ್ಪಿನಲ್ಲಿ ಮಕ್ಕಳ ಆಶ್ರಯದಲ್ಲಿ ಇರ್ತಾವಂತೆ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಕ್ಕೆ ಅರ್ಹರಲ್ಲ ಅಂತ. ಆದರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಇವತ್ತು ನಿಮ್ಗೆ ಅಂತ ಸ್ವಾತಂತ್ರ್ಯ ಕೊಟ್ಟಿದೆ ಅಂದರೆ ಗಂಡಸರಿಗಿಂತಲೂ ಮ್ಯಾಲ ಕೂತು ಶಾಸನ ಮಾಡ್ಬೋದು, IAS IPS ಆಗ್ಬೋದು, ಜಡ್ಜಸ್ ಆಗಿ ಮೇಡಮ್ ಥರ ಮ್ಯಾಲ ಕೂತು ನಮಗೆಲ್ಲರೂ ಕೂಡ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥ ಸೌಭಾಗ್ಯ ಕೊಟ್ಟದು ಭಾರತದ ಸಂವಿಧಾನ ಅಂತಕ್ಕಂಥದ್ದು. ಅದಷ್ಟೇ ಅಲ್ಲ, ಹೆಣ್ಣು ಮಕ್ಕಳ ಬಗ್ಗೆ ನೋಡಿ, ಸ್ತ್ರೀ ಬಿಟ್ಟು ಕ್ಷತ್ರವದೋ ನಾಸ್ತಿಕಂ ಚೋಪಾಪಾತಕಂ. ಹೆಣ್ಣುಮಕ್ಕಳ ಬಗ್ಗೆ ಸಂವಿಧಾನ ಪೂರ್ವದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಎಷ್ಟು ಕೀಳಾಗಿ ಕಾಣ್ತಿದ್ರೆ, ಸ್ತ್ರೀ ಬಿಟ್ಟು ಛತ್ರವದೋ ನಾಸ್ತಿಕಂ ಚೋಪಾಪಾತಕಂ ಅಂದರೆ ಸ್ತ್ರೀಯರನ್ನು, ಶೂದ್ರರನ್ನು, ನಾಸ್ತಿಕರನ್ನು ಕೊಂದ್ರು ಪಾಪ ಇಲ್ಲ ಅಂತ. ಈ ಕೊಂದ್ರ ನೋಡಮ್ಮಿ, ಈ ಕೊಂದ್ರ 302, 307ದಾಗ ಬರಲೇ ಹೊರಗ. ಈಗ ಹಂಗ ಆಸಾರಾಮ್ ಬಾಪು, ರಾಮ್ ರಹೀಂ ಬಾಪು, ಭೀಮಾನಂದ ಬಾಪು ಎಲ್ಲ ನಮ್ಮ ಜಡ್ಜ್ ಮಹೋದವರಿಗೆ, ವಕೀಲ ಮಹೋದವರಿಗೆ ಶಾಪ್ ಹುಡ್ಕೊತಾರೆ. ದೇವಮಾನವರವರಲ್ಲ. ಆ ಕಾನೂನು ಇವತ್ತು ಜಾರಿಗೆ ಮಾಡಿದ್ರೆ ಅಂದರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಕಾನೂನು ಘನತವೆತ್ತ ನ್ಯಾಯಾಧೀಶರು, ಗೌರವಾನ್ವಿತ ನ್ಯಾಯವಾದಿಗಳು ವಾದ್ಯ ಒಳಗಾಕಿ ಶಾಸನಬದ್ಧವಾಗಿರ್ತಕ್ಕಂಥ ಸಂರಕ್ಷಣೆ ಕೊಡ್ತಕ್ಕಂಥ ಸೌಭಾಗ್ಯ ಕೊಟ್ಟದು ಭಾರತದ ಸಂವಿಧಾನ ಮಹಿಳೆಯರಿಗೆ ಅಂತಕ್ಕಂಥದ್ದು. ಇನ್ನೊಂದು ಲಾಸ್ಟ್ ಇಯರ್ ನಡೆದಿತ್ತು, ಒಂದು ಗದ್ದಲ ನಡೆದಿತ್ತು. ತುಳಸಿದಾಸನ ರಾಮಚರಿತ ಮಾನಸದ ಅಧ್ಯಾಯ 4ರಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಮತ್ತು ಶೂದ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು. ಢೋಲ್, ಗವಾರ್, ಶೂದ್ರ, ಪಶು, ನಾರಿ, ಸಕಲ ತಾಡನಿಕೆ ಅಧಿಕಾರಿ. ಅಂದರೆ ಢೋಲು, ಗವಾರ್ ಅಂದ್ರೆ ರೈತರು, ಶೂದ್ರ ಅಂದ್ರೆ ಯಾವನು ಜನಿವಾರ ಧರಿಸೋದಿಲ್ಲವೋ, ಯಾವನಿಗೆ ಉಪನಯನ ಹೊಂದುವುದಿಲ್ಲವೋ, ಯಾವನಿಗೆ 16 ಸಂಸ್ಕಾರ ಆಗೋದಿಲ್ಲ ಅವನು. ಮತ್ತೆ ಪಶು ಅಂದ್ರೆ ಆಕಳು, ಎತ್ತು, ನಾರಿ ಅಂದ್ರೆ ಹೆಣ್ಣು ಮಕ್ಕಳು. ಇವು ಕುಡಿದ್ರೆ ಪಾಪನೇ ಇಲ್ಲ ಅಂತ. ಆದರೆ ಇವತ್ತು ಹೊಡೆದ್ರೆ ನಮಗೆ IPC ಇದೆ, CRPC ಇದೆ ಮತ್ತು ಭಾರತದ ಸಂವಿಧಾನ ಸಂರಕ್ಷಣೆ ಮಾಡ್ಲಿಕ್ಕಂತಕ್ಕಂಥ ಮಾತನ್ನು ಕೂಡ ನಮ್ಮ ಸಹೋದರಿಯರು ಅರ್ಥ ಮಾಡ್ಕೋಬೇಕಂತಕ್ಕಂಥ ಮಾತನ್ನು ಕೇಳ್ತಾರೆ. ಇನ್ನು ಜನಿವಾರ ಹಾಕಿರ್ತಕ್ಕಂಥವ್ರ ಬಗ್ಗೆ ನಾನು ಶೂದ್ರ ಬಗ್ಗೆ ಹೇಳಿದೆ. ಯಾರು ಜನಿವಾರ ಧರಿಸೋದಿಲ್ಲ, ಸಂಸ್ಕಾರ ಆಗೋದಿಲ್ಲಿತ್ತು. ಶೂದ್ರರ ಪರಿಸ್ಥಿತಿ ಹೇಗಿತ್ತು? ಇವತ್ತೆಲ್ಲ ದಿಮಾಕ್ ಮಾಡಿ MLA MP ಕಂಟೆಸ್ಟ್ ಮಾಡ್ತಾರೆ, IAS IPS ಆಗ್ತಾರೆ, IRS ಆಫೀಸರ್ ಇದ್ದಾರೆ, KS ಆಫೀಸರ್ ಇದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ. ಈ ಸೌಭಾಗ್ಯ ಕೊಟ್ಟಿರ್ತಕ್ಕಂಥ ಯಾರು? ಬೇರೆ ಯಾರಲ್ಲ. ನೀವು ಪೂಜೆ ಮಾಡ್ತಕ್ಕಂಥ ದೇವರಲ್ಲ, ದಿನರಲ್ಲ, ಯಾವ ಧರ್ಮಗುರುಗಳಲ್ಲ. ಈ ಸೌಭಾಗ್ಯ ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಅವ್ರು ಬರೆದಿರ್ತಕ್ಕಂಥ ಭಾರತದ ಸಂವಿಧಾನ. ಸೊ ಅದಕ್ಕೆ ಪೂರ್ವದಲ್ಲಿ ಹೇಗಿತ್ತು ಸಂವಿಧಾನ? ಪೂರ್ವದಲ್ಲಿ ಹೇಗಿತ್ತು ಶೂದ್ರ ಸ್ಥಿತಿ ಅಂದರೆ ದಾಸ್ಯಂ ಶೂದ್ರಂ ದ್ವಿಜನ್ಮಾನಂ. ಶೂದ್ರೆಲ್ಲರೂ ವಿಪ್ರರ ಗುಲಾಮರು ಅಂತ ನೀವೆಲ್ಲರೂ ಕೂಡ
ಗುಲಾಮರಾಗಿದ್ದೀರಿ, ವಿಪ್ರ ದ್ವಿಜರ ಗುಲಾಮರಾಗಿದ್ದೀರಿ. ನಿಮಗೆ ಜೊತೆಗೆ ನೀವು ಗೌತಮ ಸೂತ್ರ ನೋಡಿ, ತುಂಬ ಚೆನ್ನಾಗಿದೆ. ನೀವು ಗೌತಮ ಸೂತ್ರ ಓದಿರಂದ್ರೆ ನಿಮ್ಗೆ ಗೊತ್ತಾ, ಶೂದ್ರರು ಏನಾದರೂ ವೇದಗಳು ಕೇಳಿದ್ರೆ, ಉಪನಿಷತ್ತು ಕೇಳಿದ್ರೆ ಕಿವಿಯಲ್ಲಿ ಕೀರ್ದುಷಿ ತುರುಕಬೇಕು, ನಾಲಿಗೆಯನ್ನು ಶಿವಳಬೇಕು ಅಂತೀವಿ. ಈಗ ನಾನು ಹೇಳ್ತೀನಿ ಓಂ ಭೂರ್ಭುವ ಸ್ವತಃ ಸವಿತುರ್ವರೆಣ್ಯಂ ಭರ್ಗೋ ಕೇವಲ ಏನೋ ಪ್ರಚೋದಯ, ನನ್ನ ನಾಲ್ಗೆ ಶಿವಳಬೇಕು ಅಂತ. ಈಗ ನನ್ನ ನಾಲ್ಗೆ ಏನಾದರೂ ಅವ್ರು ಬಂದು ಶಿವದ್ರ ಅವ್ರ ಧಾರ್ಮಿಕ ಗ್ರಂಥದ ಪ್ರಕಾರ ಅಂದರೆ ನೀವು ಹೋರಾಟ ಮಾಡ್ತೀರಿ, ನ್ಯಾಯಾಧೀಶರು ಅವರಿಗೆ ಶಿಕ್ಷೆ ಕೊಟ್ಟು ಅವರಿಗೆ ಒಂದು ಜೈಲಿಗಂತ. ಈ ಸೌಭಾಗ್ಯ ಒಟ್ಟಾರೆಯಾಗಿ ಈ ದೇಶದ SC ST OBC ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಪ್ರಾತಿನಿಧ್ಯವನ್ನು ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತಕ್ಕಂಥವ್ರು ಕೂಡ ನೀವೆಲ್ಲರೂ ಆದ್ಯರ ಗಮನಕ್ಕೆ ತರ್ತಾರೆ. ಇನ್ನೊಂದು ನನ್ನ ಸಹೋದರರು ಉಲ್ಲೇಖಿಸಿ ಒಂದು ಮಾತು ಹೇಳ್ತೀನಿ. ಈ ದೇಶದಲ್ಲಿ ಬಹು ಸಂಸ್ಕೃತಿಯ ದೇಶ ಇದೆ. ಬೇರೆ ಬೇರೆ ಧರ್ಮದ ಜನಾಂಗ, ಬೇರೆ ಬೇರೆ ಜಾತಿಯ ಜನಾಂಗ ಬದುಕು ಮಾಡ್ತಾರೆ. ಎಲ್ಲಾ ಧರ್ಮದಲ್ಲೂ ಕೂಡ ಎಲ್ಲಾ ಜಾತಿಯಲ್ಲೂ ಕೂಡ ಹೆಣ್ಣುಮಕ್ಕಳಿದ್ದಾರೆ. ಆದರೆ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯ ನಿಮಗೆ ಗಮನಕ್ಕೆ ತರ್ತೀನಿ. ಹಿಂದೂ ಧರ್ಮ ನೀವು MA ಓದಿರಿ, PhD ಓದಿರಿ, IAS IPS ಏನು ಓದಿದ್ರು ಕೂಡ ಹಿಂದೂ ಧರ್ಮ ಮಹಿಳೆಯರನ್ನು ಪುರೋಹಿತರನ್ನಾಗಿ ಮಾಡೋದಿಲ್ಲ. ಇಸ್ಲಾಂ ಧರ್ಮ ಏನೇ ಓದಿದ್ರು ಕೂಡ ಮಹಿಳೆಯರನ್ನು ಖಾಜಿಯಾಗಿ ಮಾಡೋದಿಲ್ಲ. ಕ್ರೈಸ್ತ ಧರ್ಮ ಮಹಿಳೆ ಏನೇ ಓದಿದ್ರು ಕೂಡ ಅವಳನ್ನು ಪಾದ್ರಿಯಾಗಿ ಮಾಡೋದಿಲ್ಲ. ಆದರೆ ನಮ್ಮಪ್ಪ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಭಾರತದ ಸಂವಿಧಾನ ಮಹಿಳೆಯರಿಗೆ ಈ ಧರ್ಮ ಮತ್ತು ಧಾರ್ಮಿಕ ಗ್ರಂಥಗಳ ದೇವರುಗಳ ಮೇಲೆ ಶಾಸನ ಮಾಡ್ತಕ್ಕಂಥ, ನ್ಯಾಯ ಒದಗಿಸಿಕೊಡ್ತಕ್ಕಂಥ ಗೌರವಿತ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥ ಕೂಡ ನೀವೆಲ್ಲರೂ ಕೂಡ ಮರಿಬಾರ್ದು ಅಂತಕ್ಕಂಥ ಮಾತನ್ನು ನಿಮ್ಮ ಗಮನಕ್ಕೆ ತರ್ತಾ, ಇನ್ನು ಸ್ನೇಹಿತರೆ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಬರೆದಿರ್ತಕ್ಕಂಥ ಏಕೈಕ ಯುಗ ಪುರುಷರು. ನಾನು ಸಾಹೇಬರಿಗೆ ಒಂದು ಪುಸ್ತಕ ಕೊಟ್ಟಿದ್ದೀನಿ, ರಿಸರ್ಚ್ ಬುಕ್ಸ್, ದಯವಿಟ್ಟು ತಾವು ಅದನ್ನು ಓದಬೇಕಂತೆ ಸಾಹೇಬರಲ್ಲಿ ವಿನಂತಿ ಮಾಡ್ಕೊತೀನಿ. ಕಾರಣ ಏನಂದರೆ 1919 ಸೌತ್ ಬ್ಯೂರೋ ಕಮಿಷನ್ ಬಂದಾಗ, 1919 ಸೌತ್ ಬ್ಯೂರೋ ಕಮಿಷನ್ ಬಂದಾಗ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ರಿಟರ್ನ್ ಮೆಮೊರಮ್ ಕೊಡ್ತಾರೆ, 87 ಪುಟದ್ದು. ಏನು ಕೊಡ್ತಾರೆ? ಈ ದೇಶದಲ್ಲಿ ಇರ್ತಕ್ಕಂಥ SC ST OBC ಜನಾಂಗದವರಿಗೆ ರಾಜಕೀಯ ಪ್ರಾತಿನಿಧ್ಯತೆಯನ್ನು ಕಲ್ಪಿಸ್ಕೊಡ್ರಿ ಅಂತ ಹೇಳಿ. ಅದಷ್ಟೇ ಅಲ್ಲದೆ ಆರ್ಥಿಕವಾಗಿ ಸಬಲರಾಗಬೇಕಾಗಿದ್ರೆ ಇವರಿಗೆ ಮಿಲಿಟರಿಯಲ್ಲಿ ಸೇವೆಗೆ ತಗೋಬೇಕು, ಇವರಿಗೆ ರಿಕ್ರೂಟ್ಮೆಂಟ್ ಸಲುವಾಗಿ ಒಂದು ನಿಗಮವನ್ನು ಮಾಡಬೇಕು ಅಂಥೇಳಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಕೊಡ್ತಾರೆ. 1919 ಈ ವಿಷಯನ ಕೇಳಿರ್ತಕ್ಕಂಥ ಕೊಲ್ಲಾಪುರದ ಛತ್ರಪತಿ ಶಾಹು ಮಾಡೋದು ಒಂದು 5 ನಿಮಿಷ ಮುಗಿಸ್ಕೊಳ್ತೀವಿ, ಆ ವಿಷಯಕ್ಕೆ ಬರಂಗಿಲ್ಲ. ಕೊಲ್ಲಾಪುರದ ಶಾಹು ಮಹಾರಾಜರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಕಾಣ್ತಾರೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ದಯವಿಟ್ಟು ಈ SC ST ಜನಾಂಗದ ಬಗ್ಗೆ ನೀವೇನು ಪ್ರಾತಿನಿಧ್ಯದ ಸಲುವಾಗಿ ರಿಟರ್ನ್ ಮೆಮೊರಮ್ ಕೇಳಿದ್ರಲ್ಲ, ಸೊ ಅದಕ್ಕಾಗಿ OBC ಜನಾಂಗದ ಬಗ್ಗೆ ಒಂದು ರೆಪ್ರೆಸೆಂಟೇಷನ್ ರೆಡಿ ಮಾಡಿಕೊಡ್ರಿ ಅಂತೇಳಿ ಯಾರಿಗೆ ಕಳಿಸ್ತಾರೆ? ಬಾಬಾ ಸಾಹೇಬ್ರ ಹತ್ರ ಒಬ್ಬ ನ್ಯಾಯವಾದಿ ಹತ್ರ ಭಾಸ್ಕರ್ ಅಂತಕ್ಕಂಥ ಒಬ್ಬ OBC ನಾಯಕರನ್ನು ಬಾಬಾ ಸಾಹೇಬ್ರ ಹತ್ರ ಕಳಿಸ್ತಾರೆ. ಇವತ್ತು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು 1919 ಸೌತ್ ಬ್ಯೂರೋ ಕಮಿಷನ್ಗೆ OBC ಜನಾಂಗದವರು ಕೂಡ ಪ್ರಾತಿನಿಧ್ಯತೆ ಬೇಕು, ಅವರಿಗೂ ಕೂಡ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವರಿಗೂ ಕೂಡ ಸಮಬಾಳು ಬೇಕು ಅಂತಕ್ಕಂಥ ಮಾತನ್ನು ರಿಟರ್ನ್ ಮೆಮೊರವನ್ನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ಚರಿತ್ರೆ ಆಕಾರಗಳು ಕಾಣ್ತೀವಿ. ಅದಕ್ಕಾಗಿ ಸ್ನೇಹಿತರೆ, ಸಮಯ ಬಹಳಕ್ಕೆ ಸಾಹೇಬರು ಕೂಡ ಬೆಂಗಳೂರಿಗೆ ಹೋಗಬೇಕು. ನಾನು ಸಂವಿಧಾನ ರಚನೆ ಚಾರಿತ್ರಿಕದಲ್ಲಿ 1919 ಸೌತ್ ಬ್ಯೂರೋ ಕಮಿಷನ್, 1928 ಸರ್ ಜಾನ್ ಸೈಮನ್ ಕಮಿಷನ್, 1937 ಸೆಪ್ಟೆಂಬರ್ 24 ಪುನಾ ಆಕ್ಟ್, 1935 ಇಂಡಿಯಾ ಆಕ್ಟ್, 1935 ಇಂಡಿಯಾ ಆಕ್ಟ್ ಮೇಲೆ ನಡೆದಿರ್ತಕ್ಕಂಥ 1930 ಪ್ರಥಮ ಶಾಸಕಾಂಗ ಸಭೆ ಚುನಾವಣೆಗಳು, 1940 ಕ್ಯಾಬಿನೆಟ್ ಮಿಷನ್, 1945 ಡಿಸೆಂಬರ್ದಿಂದ 1946 ನಡೆದಿರ್ತಕ್ಕಂಥ ಸಂವಿಧಾನ ರಚನಾ ಸಮಿತಿಯ ಚುನಾವಣೆಗಳು, ಅದಾದ ನಂತರ 1946 ಡಿಸೆಂಬರ್ 9ನೇ ತಾರೀಕು ನಡೆದಿರ್ತಕ್ಕಂಥ ಸಂವಿಧಾನ ರಚನಾ ಸಮಿತಿಯ ಪ್ರಥಮ ಸಭೆ, 1946 ಡಿಸೆಂಬರ್ 13ನೇ ತಾರೀಕು ನಡೆದಿರ್ತಕ್ಕಂಥ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಮೇಲೆ ನಡೆದಿರ್ತಕ್ಕಂಥದ್ದು, 1947 ಜೂನ್ 3ನೇ ತಾರೀಕು ದಿವಸ ಬಾಬಾ ಸಾಹೇಬರು ಸಂವಿಧಾನ ರಚನಾ ಸಮಿತಿ ಜೈಸೂರು ಮತ್ತು ಕೋಲ್ನ ಪೂರ್ವ ಪಾಕಿಸ್ತಾನ ಕೊಟ್ಟಾಗ ಸಂವಿಧಾನ ರಚನಾ ಸಮಿತಿ ಕೊಟ್ಟಿರ್ತಕ್ಕಂಥ ರಾಜೀನಾಮೆ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅನಿವಾರ್ಯತೆ ಇದ್ದಾಗ ಐವರ್ ಚೆನ್ನಿಂಗ್ ಮತ್ತು KC ವೀರ್ ಹತ್ರ ಹೋಗಿ ವಾಪಸ್ ಬರ್ತಾರೆ. ಯಾರೋ ರಾಜೇಂದ್ರ ಪ್ರಸಾದ್ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪುನಃ ಬಂದ್ಬಿಟ್ಟು ಏನು ಮಾಡ್ತಾರೆ? ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ಇರ್ತಕ್ಕಂಥ ಬ್ಯಾರಿಸ್ಟರ್ MR ಜೈಕಾರ್ ಅವರಿಂದ ಆಗಿನ ಕಾಂಗ್ರೆಸ್ ಅವರು ರಾಜೀನಾಮೆ ಕೊಟ್ಟು ಬಾಬಾ ಸಾಹೇಬ್ ಅನ್ಕಾಂಟೆಸ್ಟ್ ಆಗಿ ಸಂವಿಧಾನ ರಚನಾ ಸಮಿತಿಗೆ ತೊಗೊಂಡು ಬಂದ್ಬಿಡ್ತಾರೆ. BN ರಾವ್ ಪಾತ್ರ 1946 ಡಿಸೆಂಬರ್ 28ನೇ ತಾರೀಕು ದಿವಸ ಕಾನ್ಸ್ಟಿಟ್ಯೂಷನ್ ಅಡ್ವೈಸರ್ ಕಮಿಟಿ ಮೆಂಬರ್ ಆಗಿರ್ತಾರೆ. ಆದರೆ ಪ್ರಾರೂಪ ಸಮಿತಿ 5 ಪ್ರಾರೂಪ ಸಮಿತಿ, 22 ಉಪಸಮಿತಿಗಳ ವರದಿಗಳನ್ನು ಮತ್ತು ಅಮೆರಿಕ ಮತ್ತು ಲಂಡನ್ದ ವರದಿಗಳನ್ನು ತೆಗೆದುಕೊಂಡು ಬಂದಾಗ ಆ ವರದಿಯನ್ನು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಸ್ವೀಕಾರ ಮಾಡೋದಿಲ್ಲ. ಇದನ್ನು ನಾನು ಹೇಳ್ತಿಲ್ಲ, ಗೌರವಾನ್ವಿತ ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥ ES ವೆಂಕಟರಾಮಯ್ಯ ಅವರು BN ರಾಜ್ ಕಾನ್ಸ್ಟಿಟ್ಯೂಷನ್ ಅಡ್ವೈಸರ್ ಅಂತಕ್ಕಂಥ ಡಾಕ್ಯುಮೆಂಟ್ ಇದೆ, ಅದು ಸಾಹೇಬರ ಮರ್ಯಾದೆ ಮಾಣಿಕ್ಯ ಪುಸ್ತಕದಲ್ಲಿ ಕೂಡ ನಾನು ದಾಖಲಾತಿ ಮಾಡಿದ್ದೇನೆ. ಸೊ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಬಂದು ಸಂವಿಧಾನ ರಚನೆ ಮಾಡಲಿಲ್ಲ. ಅನಿವಾರ್ಯತೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅನಿವಾರ್ಯತೆ ಆಗಿನ ಡ್ರಾಫ್ಟಿಂಗ್ ಕಮಿಟಿಗಿತ್ತು. ಸೊ ಅದಕ್ಕಾಗಿ ಇದನ್ನೇ ಕೃಷ್ಣಮಾಚಾರ್ಯರು 1949 ನವೆಂಬರ್ 25ನೇ ತಾರೀಕು ದಿವಸ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ,
ಹೇಳ್ತಾರೆ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಭಾರತದ ಸಂವಿಧಾನ ಬರೆದಿರ್ತಕ್ಕಂಥವಂತರು. MY ಪೈಲಿ ಸಾಹೇಬ್ ಹೇಳಿದ್ರು ಸಂವಿಧಾನ ಪಿತ ಮಾತ್ರ. ಸಾಮಾಜಿಕ ಜಾಲತಾಣದಲ್ಲಿ ಬರೀತೀನಿ. MY ಪೈಲಿ ಅವರು ಕಾನ್ಸ್ಟಿಟ್ಯೂಷನ್ ಡಿಬೇಟ್ಸ್ ಏನು ವ್ಯಾಲ್ಯೂಮ್ಸ್ 12 ಅವುಗಳ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡಿ ಬರೆದಿರ್ತಕ್ಕಂಥ ಅದರಲ್ಲಿ ಹೇಳ್ತಾರೆ MY ಪೈಲಿ ಅವರು ಭಾರತದ ಸಂವಿಧಾನದ ಶಿಲ್ಪಿ, ಸಂವಿಧಾನ ಪಿತಾಮ ಬಾಬಾ ಸಾಹೇಬ್ ಅಂತೇಳಿ. ಹೆಚ್ಚಿನ ವಿಷಯ ನಿಮ್ಗೆ ಬೇಕಾದರೆ ಗ್ರಾನ್ವಿಲ್ ಆಸ್ಟಿನ್ ಅಂತಕ್ಕಂಥವ್ರು, ಒಬ್ಬ ಕಾನ್ಸ್ಟಿಟ್ಯೂಷನ್ ಥಿಂಕರ್ ಅವರು ಭಾರತದ ಸಂವಿಧಾನದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಸುಮಾರು 800 ಚಿಲ್ಲರೆ ಪುಟದ ಥೀಸಸ್ ಬರೆದಿದ್ದಾರೆ. ಡೆಮೋಕ್ರೆಟಿಕ್ ಕಾನ್ಸ್ಟಿಟ್ಯೂಷನ್ ಅಂತೂ ದಯವಿಟ್ಟು ಆ ಡೆಮೋಕ್ರೆಟಿಕ್ ಕಾನ್ಸ್ಟಿಟ್ಯೂಷನ್ ಓದಿದ್ರೆ ಬಾಬಾ ಸಾಹೇಬರ ಕಾಂಟ್ರಿಬ್ಯೂಷನ್ ಏನಿದೆ ಅಂತ, ಬಾಬಾ ಸಾಹೇಬ್ರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ, ನಾನು ನಮ್ಮ ಜನರಲ್ ಭಾಷೆದಾಗ ಹೇಳ್ಬೇಕಂದ್ರೆ ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಾವು ಯಾರು ಕೂಡ ಮರಿಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಗೌರವಾನ್ವಿತ ನ್ಯಾಯಾಧೀಶರ ಸಮ್ಮುಖದಲ್ಲಿ, ಗೌರವಾನ್ವಿತ ನ್ಯಾಯವಾದಿಗಳ ಸಮ್ಮುಖದಲ್ಲಿ ನನ್ನನ್ನು ಕರೆಸಿ ಒಂದು 4 ವಿಚಾರ ಮಾತಾಡೋದು ಭಾಳ ಇದೆ. ಸಂವಿಧಾನ ಬಗ್ಗೆ ನಾನು 3-4 ತಾಸು ಮಾತಾಡ್ಬೋದು. ವೇದಿಕೆ ಮೇಲೆ ಘನತೆವೆತ್ತ ನ್ಯಾಯಾಧೀಶರು ಇದ್ದ ಪ್ರಯುಕ್ತ, ಸಮಯದ ಒಂದು ಅಭಾವ ಇದ್ದ ಪ್ರಯುಕ್ತ ನನ್ನನ್ನು ಕರೆಸಿ 2 ವಿಚಾರ ಸಾದರಪಡಿಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನ್ನೆಲ್ಲ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಕಾರ್ಯದರ್ಶಿಗಳಿಗೆ, ನಿಕಟಪೂರ್ವ ಅಧ್ಯಕ್ಷ ಕಾರ್ಯದರ್ಶಿಗಳಿಗೆ, ಗೌರವಾನ್ವಿತ ಜಿಲ್ಲಾ ಸತ್ರ ನ್ಯಾಯಾಧೀಶರಿಗೆ ಮತ್ತು ಹೈಕೋರ್ಟ್ನ ನ್ಯಾಯಾಧೀಶರಿಗೆ ತಮಗೆಲ್ಲರೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ.